ಪ್ರಿಯ ಸಿರಿ ಟಿವಿ ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಅನೇಕ ಸಂಚಿಕೆಯಿಂದ ಈ ಒಂದು ಜ್ಞಾನವಂತ ಮಹಿಳೆ ಆ ಒಂದು ಕಾರ್ಯಕ್ರಮವನ್ನು ನೀವು ವೀಕ್ಷಿಸುತ್ತಾ ಬಂದಿರುತ್ತೀರಿ. ಅನೇಕ ವಿಷಯಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ಮಾತ್ರವಲ್ಲ, ಈ ಒಂದು ವಿಷಯಗಳು ನಿಮಗೆ ಆಶೀರ್ವಾದಕರವಾಗಿದೆ ಅಂತೇಳಿ ನಾವು ಬಲವಾಗಿ ನಂಬಿದ್ದೇವೆ. ಯಾಕೆಂತೇಳಿದರೆ, ಬಲವಾಗಿ ನಂಬುವುದಕ್ಕೆ ಕಾರಣವೇನೆಂದರೆ, ಅನೇಕರು ನಮಗೆ ಫೋನ್ ಕರೆಗಳ ಮೂಲಕವಾಗಿಯೂ, ವಾಟ್ಸಪ್ಗಳ ಮೂಲಕವಾಗಿಯೂ, ಮೆಸೇಜ್ಗಳ ಮೂಲಕವಾಗಿ ಅವರೆಲ್ಲ ಸಮಸ್ಯೆಗಳನ್ನು ನಮಗೆ ತಿಳಿಸಿ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಮಗೆ ಬಹಳ ಪ್ರಯೋಜನ ಆಗ್ತಾಯಿದೆ ಅಂತೇಳಿ ಅವರೆಲ್ಲರೂ ಹೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಸಹ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಮಾಡುವಾಗೆ ದೇವರು ನಮಗೆ ಆಲೋಚನೆಯನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಈ ಕಾರ್ಯಕ್ರಮಕ್ಕೆ ಆಗಾಗ ಬಂದು ಸಮಯಕ್ಕೆ ಸರಿಯಾಗಿ ಆಲೋಚನೆ ಕೊಡುವಂತಹ ಮುಖ್ಯ ಅತಿಥಿಗಳಿಗೆ ಎಲ್ಲರಿಗೂ ಸಹ ನಮ್ಮ ಆಸರೆ ಟಿವಿಯ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಬನ್ನರಿ ಇವತ್ತು ನಮ್ಮ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಬೀನಾ ಅಬ್ರಾಮ್ ಅವರಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸಿಸ್ಟರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಸಿಸ್ಟರ್, ನಾವು ಕಳೆದ ಸಂಚಿಕೆಯಿಂದ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಅನೇಕರು ನಮಗೆ ಫೋನ್ ಕರೆಗಳ ಮೂಲಕವಾಗಿ ಅವರ ಸಮಸ್ಯೆಗಳನ್ನು ಹೇಳಿ ನಮಗೆ ತುಂಬ ಪ್ರಯೋಜನಕರವಾಗಿದೆ, ನಮ್ಮ ಫ್ಯಾಮಿಲಿ ಲೈಫ್ ಅಂದರೆ ನಮ್ಮ ಕುಟುಂಬ ಜೀವಿತಕ್ಕೆ ನಮಗೆ ತುಂಬ ಆಶೀರ್ವಾದಕರವಾಗಿದೆ ಅಂತೇಳಿ ಅವರು ಹೇಳ್ಕೊಂಡಿದ್ದಾರೆ. ಹೌದು, ನಿಜವಾಗಿ ಈ ಒಂದು ಸಾಕ್ಷಿಯ ಮೂಲಕವಾಗಿ ನಮ್ಮ ತ್ರಯೇಕ ದೇವರಿಗೆ ಮಹಿಮೆ ಉಂಟಾಗಬೇಕು. ಯಾಕೆಂದರೆ ನಾವೆಲ್ಲರೂ ಆತನ ಕೈಯಲ್ಲಿ ಕೇವಲ ಏನಾಗಿದ್ದೇವೆ? ಸಾಧನಗಳಾಗಿದ್ದೇವೆ. ಆದರೆ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಿರುವವನು ಆತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ನಮಗಾದರೂ ನಮ್ಮ ಫ್ಯಾಮಿಲಿ ಲೈಫ್ ನಾವು ಕಾಲಿಡಬೇಕಾದ್ರೆ ಇಂಥ ಆಲೋಚನೆಗಳನ್ನು ಹೇಳಿಕೊಡುವವರು ಯಾರೂ ಇರಲಿಲ್ಲ. ಈ ರೀತಿ ಕಾರ್ಯಕ್ರಮ ಇರಲಿಲ್ಲ. ನೋಡಿ, 20-25 ವರ್ಷಕ್ಕಿಂತ ಹಿಂದೆ ನಾವು ಹೋಗೋದಾದ್ರೆ ಈ ರೀತಿಯಲ್ಲಿ ಹೇಳ್ಕೊಡೋರು ಯಾರು ಇದ್ದಾರ? ಆಗ ಫೋನೇ ಇರಲಿಲ್ಲ. ಅಂದರೆ ಇತ್ತು, ಏನೋ ಲ್ಯಾಂಡ್ಲೈನ್ ಇತ್ತು. ಆದರೆ ಈಗಿನ ಒಂದು ಪೀಳಿಗೆಗೆ ಬೇಕಾದಷ್ಟು ರೀತಿಯಲ್ಲಿ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆದರೆ ಇದನ್ನು ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಇದರ ಮೂಲಕವಾಗಿ ಬರುವಂಥ ಎಲ್ಲ ಆಶೀರ್ವಾದದ ವಾಕ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆಶೀರ್ವಾದವಾದಂಥ ಕುಟುಂಬ ಜೀವಿತವನ್ನು ನೀವು ನಡೆಸಬೇಕು ಎಂಬುವಂಥದ್ದೇ ಈ ಆಸರೆ ಟಿವಿ. ಮಾತ್ರವಲ್ಲ, ನಮ್ಮ ತಂಡ, ಇಲ್ಲಿ ಬರುವಂಥ ಎಲ್ಲ ಅತಿಥಿಗಳ ಆಸೆ ಆಗಿದೆ. ಇವತ್ತು ನಿಮ್ಮಲ್ಲಿ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಸ್ಟರ್, ಒಂದು ಕುಟುಂಬ ಜೀವಿತವನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ನಾವು ಯಾವುದರ ಮೇಲೆ ನಮ್ಮ ಕುಟುಂಬವು ಯಾವುದರ ಮೇಲೆ ಆಧಾರವಾಗಿರಬೇಕು? ಅಂದರೆ ಗಂಡನ ಮಾತಿನ ಮೇಲೆ ಆಧಾರವಾಗಿರಬೇಕಾ, ಹೆಂಡತಿಯ ಮಾತಿನ ಮೇಲೆ ಆಧಾರವಾಗಿರಬೇಕಾ, ಅಥವಾ ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಜವಾಗ್ಲೂ ಹೇಳಬೇಕಾದ್ರೆ ಒಂದು ಒಳ್ಳೆಯ ಕುಟುಂಬಕ್ಕೆ ಆಧಾರ ದೇವರ ವಾಕ್ಯ ಮತ್ತು ದೇವರು. ಹೌದು ಅಲ್ವಾ? ಎರಡನೇದಾಗಿ ದೇವರು ಕುಟುಂಬದ ಯಜಮಾನ ಅಂತೇಳಿ ಇಟ್ಟಿರೋದು ಯಾರಿಗೆ? ಗಂಡನ ಮಾತು ಕೇಳಬೇಕು ಅಷ್ಟೇ. ಅದೇ ಆನ್ಸರ್. ಮೇನ್ ದೇವರು. ಫಸ್ಟ್ ದೇವರಿಗೆ ನಾವು ಪ್ರಥಮ ಸ್ಥಾನ ಕೊಡಬೇಕು. ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ. ನಂತರವಾಗಿ ದೇವರಿಟ್ಟಿದ್ದಾರಲ್ಲ, ಗಂಡನಿಗೆ ನಾವು ಅಧೀನರಾಗಿ ಇರಬೇಕು. ನೋಡಿ, ಶರೀರ ಇಲ್ಲದೆ ತಲೆ ಪರಿಪೂರ್ಣ ಅಲ್ಲ, ತಲೆ ಇಲ್ಲದೆ ಶರೀರ ಪರಿಪೂರ್ಣ ಅಲ್ಲ. ಹಾಗೆ ಒಂದು ಕುಟುಂಬ ಸಂತೋಷವಾಗಿರಬೇಕಾದ್ರೆ ಮೊದಲನೇದಾಗಿ ಪ್ರಥಮವಾಗಿ ದೇವರ ವಾಕ್ಯ ಅದರ ಅಸ್ಥಿವಾರ. ಯಾಕೆ? ನಮ್ಮ ಅಸ್ಥಿವಾರ ಬಂಡೆ ಮೇಲೆ ಇರುವುದರಿಂದ ನಾವು ಎಂದಿಗೂ ಸಹ ಕದಲಿಕ್ಕೆ ದೇವರು ಬಿಡುವುದಿಲ್ಲ. ಗಾಳಿ ಬರಲಿ, ಬಿರುಗಾಳಿ ಬರಲಿ, ಅಲೆಗಳು ಬರಲಿ, ಸಮುದ್ರದ ಒಂದು ನೀರು ಬೋರ್ಗರೆದು ಬಂದು ಹಪ್ಪಳಿಸಿದ್ರು ಸಹ ಯಾವ ಕಾರಣಕ್ಕೂ ಆ ಒಂದು ಮನೆ ಬಿದ್ದು ಹೋಗದೇ ಇರಲಿಕ್ಕೆ ಕಾರಣ ನಮ್ಮ ಅಸ್ಥಿವಾರ ಮರಳಿನ ಮೇಲೆ ಅಲ್ಲ, ನಮ್ಮ ಅಸ್ಥಿವಾರ ಬಂಡೆ ಮೇಲೆ. ಬಂಡೆ ಅಂತ ಹೇಳಿದರೆ ದೇವರು, ಏಸು ಕ್ರಿಸ್ತನು ಎಂಬುವಂಥದ್ದು ಈ ವಾಕ್ಯ ಆಗಿದೆ. ಖಂಡಿತ ಅಲ್ಲ, ಈ ವಾಕ್ಯದ ಮೇಲೆ ನಂಬಿ, ಈ ವಾಕ್ಯ ಏನು ಹೇಳ್ತದೆ ಅದನ್ನು ಸ್ವೀಕಾರ ಮಾಡಿ ನಾವು ಅದರ ಮೇಲೆ ನಾವು ನಮ್ಮ ಕುಟುಂಬವನ್ನು ನಾವು ನಡೆಸುವುದಾದರೆ ದೇವರು ಖಂಡಿತವಾಗಿಯೂ ಎಲ್ಲ ಕಷ್ಟದ ಸಮಯದಲ್ಲಿ ದೇವರು ಏನು ಮಾಡ್ತಾನೆ? ಸಹಾಯ ಮಾಡ್ತಾನೆ. ಇನ್ನೊಂದು, ಎರಡನೇದಾಗಿ ಗಂಡನ ಮಾತನ್ನು ನಾವು ಕೇಳಬೇಕು. ಅಂದರೆ ಈ ಒಂದು ಮಾತು ಹೇಳಿದಾಗ ನನಗೆ ತುಂಬ ನಗು ಬರ್ತದೆ. ಇವತ್ತು ಯುವ ಪೀಳಿಗೆ ಅಂದರೆ
ತುಂಬ ಪ್ರಾಯದವರು ಇದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಗಂಡನ ಮಾತಿಗೆ ಕೇಳೋದು ಸ್ವಲ್ಪ ಕಡಿಮೆ. ಅಂದರೆ ಕಡಿಮೆ ಕಷ್ಟ ಎರಡೂ ಉಂಟು. ಅಂದರೆ ನಾನೇ ನಂದೇ ನಾನು ಹೇಳಿದೆ ಆಗಬೇಕು, ನಾನು ನಂದು ನಾನು ಹೇಳಿದು. ಇದು ಯಾವಾಗ ಕುಟುಂಬದ ಒಳಗಡೆ ಬರ್ತದೆ ಆಗ ಏನಾಗ್ತದೆ ಹೇಳಿ, ಬಿರುಕುಗಳು ಬೀಳ್ತದೆ. ಈಗ ಸಿಮೆಂಟ್ ಕಟ್ಟಡ ಕೆಲಸಕ್ಕೆ ಸಿಮೆಂಟ್ ಜಾಸ್ತಿ ಆದರೂ ಏನಾಗ್ತದೆ, ಸಮಸ್ಯೆ ಬಿರುಕು ಬೀಳ್ತದೆ. ಖಂಡಿತ. ಕಡಿಮೆ ಆದ್ರೂ ಸಹ ಅಲ್ಲಿ ಏನಾಗ್ತದೆ, ಬಿರುಕು ಬೀಳ್ತದೆ. ಎಲ್ಲ ಸಮವಾಗಿ ಇದ್ರೆ ಏನಾಗ್ತದೆ, ಒಳ್ಳೆ ಕಟ್ಟಡ ಒಳ್ಳೆ ರೀತಿಯಲ್ಲಿ ಅದು ಕೆಲಸ ಆಗ್ತದೆ. ಹಾಗೆ ಕುಟುಂಬದಲ್ಲಿ ಮೊದಲು ದೇವರ ವಾಕ್ಯ, ಎರಡನೇದಾಗಿ ಗಂಡ. ಯಾಕೆ ಎಫೆಸದವರ ಬರದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಲ್ಲಿ ಸಭೆಗೆ ಕ್ರಿಸ್ತನು ತಲೆ ಆಗಿದ್ದಾನೋ ಅದೇ ಪ್ರಕಾರವಾಗಿ ಕುಟುಂಬಕ್ಕೆ ಹೆಂಡತಿಗೆ ತಲೆ ಆದವನು ಗಂಡ ಆಗಿದ್ಮೇಲೆ ಗಂಡನ ಮಾತನ್ನು ನಾವು ಕೇಳುವವರಾಗಿರಬೇಕು, ಗಂಡನ ಮಾತಿಗೆ ನಾವು ವಿಧೇಯರಾಗಿರಬೇಕು. ಹಾಗಂತೇಳಿ ಗಂಡಂದಿರು ಹೆಂಡತಿಯ ಮೇಲೆ ದಬ್ಬಾಳಿಕೆ ಮಾಡಲೇಬಾರ್ದು. ಅಂದರೆ ದಬ್ಬಾಳಿಕೆ ಮಾಡದೆ ನೀವು ಪ್ರೀತಿಯಿಂದ ಹೇಳುವುದಾದ್ರೆ, ಎಷ್ಟು ಹಠಮಾರಿ ಹೆಂಗಸಾದ್ರು, ಹೌದು ನಿಜ, ಎಷ್ಟೇ ಹಠಮಾರಿ ಆಗಿದ್ರು ಸಹ ನಿಮ್ಮ ಪ್ರೀತಿಯ ಮುಂದೆ, ಗಂಡನ ಪ್ರೀತಿಯ ಮುಂದೆ ಅದು ಕರಗಿಯೇ ಹೋಗ್ತದೆ. ಖಂಡಿತವಾಗ್ಲೂ ಅಲ್ವಾ? ಹೌದು. ಆಗಿದ್ಮೇಲೆ ಕುಟುಂಬ ಎಂಬುವಂಥದ್ದು ಏನೋ ದಬ್ಬಾಳಿಕೆ ಮಾಡುವಂಥ ಒಂದು ವಿಷಯ ಅಲ್ಲ. ಇನ್ನೊಂದು ದಬ್ಬಾಳಿಕೆಗೆ ನಡೆಸುವಂಥ ಒಂದು ವಿಷಯ ಸಹ ಅಲ್ಲ. ಯಾಕೆ ಇದು ಕುಟುಂಬ ದೇವರು ಮಾಡಿರುವಂಥದ್ದು. ಹೌದು ಅಲ್ಲ, ದೇವರು ಇಷ್ಟಪಡುವುದು ಗಂಡ ಹೆಂಡತಿ ಮಕ್ಕಳು ಸಂತೋಷವಾಗಿರಬೇಕು ಅಂತೇಳಿ. ಸಂತೋಷವಾಗಿರ್ಬೇಕೆಂಬುವಂಥದ್ದೇ ಆತನ ಹೃದಯದ ಆಸೆ, ಆತನ ಹೃದಯದಲ್ಲಿರುವಂಥ ಒಂದು ಬಯಕೆ. ಆಗಿದ್ಮೇಲೆ ನಾವೇನು ಮಾಡಬೇಕು, ಒಬ್ಬರಿಗೊಬ್ಬರು ಏನು ಮಾಡಬೇಕು, ಸಂತೋಷವಾಗಿರಬೇಕಾದ್ರೆ ಪರಸ್ಪರ ಏನು ಮಾಡಬೇಕು, ಮಾತು ಕೇಳುವವರಾಗಬೇಕು. ಸಿಸ್ಟರ್, ಇವತ್ತು ನೀವು ನಮ್ಮ ಜೊತೆಯಲ್ಲಿ ಇರುವಂಥದ್ದು ಬಹಳ ಸಂತೋಷ. ಇವತ್ತು ನೀವು ಏನನ್ನು ಅಮೂಲ್ಯವಾದಂಥ ಒಂದು ರತ್ನವನ್ನು ತಕೊಂಡು ಬಂದಿದ್ದೀರೋ ಅದು ನಮಗೆ ತಿಳಿಸಿದರೆ ಬಹಳ ಸಂತೋಷ. ಮಾತ್ರವಲ್ಲ, ಅನೇಕರಿಗೆ ಇದು ಪ್ರಯೋಜನಕರವಾಗಿರ್ತದೆ ಸಿಸ್ಟರ್. ಖಂಡಿತವಾಗ್ಲೂ ಸಿಸ್ಟರ್. ಇವತ್ತು ಈ ರೀತಿಯಲ್ಲಿ ಒಂದು ನಿಯಮದ ಬಗ್ಗೆ ಉಂಟು. ನಿನ್ನ ಆಲೋಚನೆ ಗಂಡನ ಆಲೋಚನೆಗಿಂತ ಹೆಚ್ಚಿನದಾಗಿ ಕಂಡು ಬರ್ಬೋದು ಕೆಲವೊಂದು ಸಲ ಮಾತು ಅಥವಾ ಕೆಲವೊಂದು ವಿಚಾರ ಆಲೋಚನೆಗಳು. ಆದರೆ ನೀನು ಗಂಡನೊಂದಿಗೆ ಹೋಲಿಸ್ಕೊಳ್ಬಾರ್ದು, ಹೋಲಿಕೆ ಮಾಡಿಕೊಳ್ಳಲಿಕ್ಕೆ ಹೋಗಬಾರ್ದು. ಯಾಕಂದರೆ ಎಲ್ಲ ಕುಟುಂಬ ಅನ್ನುವಂಥದ್ದು ಒಂದು ಟೀಮ್ ವರ್ಕ್. ನಮ್ಮ ಕುಟುಂಬ ಏನು ಟೀಮ್ ಆಗಿ ಗುಂಪಾಗಿ ಮಾಡುವಂಥ ಕೆಲಸ, ಒಬ್ಬೊಬ್ಬರೇ ಅಲ್ಲ, ಒನ್ ಮ್ಯಾನ್ ಶೋ ಅಲ್ಲ, ಕುಟುಂಬವಾಗಿ ಟೀಮ್ ವರ್ಕ್, ಐಕ್ಯತೆಯಿಂದ ಎಲ್ಲರೂ ಸೇರಿ ಅದೆಷ್ಟು ಸಂತೋಷಕರವಾಗಿದೆ. ಕೆಲವೊಂದು ಕಡೆ ಈಗ ನಾವು ಓದಿದ ಈ ಒಂದು ಪಾಯಿಂಟ್ ಪ್ರಕಾರ ಕೆಲವೊಮ್ಮೆ ಗಂಡ ಹೇಳುವಂಥ ಆಲೋಚನೆಗಳಿಗಿಂತ ಕೆಲವೊಂದು ಸಲ ಹೆಂಡತಿ ಹೇಳುವಂಥ ಒಂದು ವಿಚಾರಗಳು ಕೆಲವೊಮ್ಮೆ ಶ್ರೇಷ್ಠವಾದದ್ದೇ ಇರ್ಬೋದು. ಆದರೆ ಅದನ್ನೇ ಹಿಡ್ಕೊಂಡು ನೋಡಿ, ನಾನು ನಿಮಗಿಂತ ಏನು ಹೇಳಿಕೊಟ್ಟೆ, ನೋಡಿ ನಾನು ನಿಮಗಿಂತ ಎಷ್ಟು ಜ್ಞಾನ ನನಗೆ, ನೀವು ಎಷ್ಟು ಕೆಳಗಿದ್ದೀರಿ, ದಡ್ರು, ಈ ಥರ ಎಲ್ಲ ಹೀಯಾಳಿಸಬಾರದು. ಅವರನ್ನು ಅವರಿಗೇನು ಹೇಳೋದು, ಕುಗ್ಗಿಸಿ ಬಿಡುವಂಥ ಮನಸ್ಥಿತಿ ಏನುಂಟಲ್ಲ ಅವರದ್ದು, ಆ ಮನೋಭಾವನ ಕುಗ್ಗಿಸುವಂಥ ಒಂದು ವಿಷಯಕ್ಕೆ ನಾವು ಕೈ ಹಾಕಬಾರ್ದು. ಹೆಂಡತಿಯರಾದವರು ಒಂದು ವೇಳೆ ಹೆಂಡತಿ ಹೇಳುವಂಥ ಆಲೋಚನೆಗಳು ಓಕೆ ಒಳ್ಳೇದಿರ್ಬೋದು, ಗಂಡನಿಗೆ ಒಳ್ಳೇದು ಉತ್ತಮವಾಗಿ ಇರುತ್ತದೆ. ಆದರೆ ಆವಾಗಲೂ ಹೆಂಡತಿ ಏನು ಮಾಡಬೇಕು, ತಗ್ಗಿಸ್ಕೊಳ್ಬೇಕು. ತಗ್ಗಿಸುವಿಕೆ ಇಲ್ಲದಿದ್ದರೆ ಟೀಮ್ ವರ್ಕ್ ಎಲ್ಲಿ ಮಾಡಲಿಕ್ಕಾಗ್ತದೆ? ಹೌದು. ಈಗೆಲ್ಲ ಒಂದು 5-6 ಜನ ಟೀಮಲ್ಲಿ ಇದ್ದೇವೆ. ಈಗ ಒಬ್ಬರು ಹೇಳ್ತಾರೆ, ಇಲ್ಲ ನನಗೆ ಆಗೋದಿಲ್ಲ ಈ ಕೆಲಸ, ಆಗದಿದ್ರೆ ನೀನು ಬಿಟ್ಟು ಹೋಗು ಅಂತ ಹೇಳ್ತಾರೆ ಅಲ್ವಾ? ಈಗ ಎಲ್ಲ ಒಂದೇ ಮನಸ್ಸು, ಇಲ್ಲ ನಮ್ಮಿಂದ ಆಗ್ತದೆ, ಮಾಡೋಣ, ಐಕ್ಯವಾಗಿರೋಣ, ಆಗ್ತದೆ ಅಂತೆ ನೋಡಿ. ಇದೆಲ್ಲಕ್ಕಿಂತ ನಾವೇನಾಗಿ ನಂಬಿಕೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಹೌದು, ಸೋತು ಹೋಗಬಾರ್ದು. ನನ್ನ ಕೈಯಲ್ಲಿ ಆಗ್ತದೆ, ದೇವರು ಕೊಟ್ಟ ಕುಟುಂಬ, ಹೌದು, ಸಂತೋಷವಾಗಿರಲಿಕ್ಕೆ ಯಾರು ನಾನೇ ಇರಬೇಕು. ಪರಸ್ಪರ ಇಬ್ಬರು ಯೋಚನೆ ಮಾಡಬೇಕು, ಗಂಡನೂ ಯೋಚನೆ ಮಾಡಬೇಕು, ಹೆಂಡತಿನೂ ಯೋಚನೆ ಮಾಡಬೇಕು. ನನ್ನ ಕೈಯಲ್ಲಿ ದೇವರು ಕೊಟ್ಟಿದ್ದಾರೆ, ನಾನು ಕಟ್ತೇನೆ, ನನ್ನಿಂದ ಆಗ್ತದೆ, ಆ ಒಂದು ಮನೋಭಾವ ಇರಬೇಕು. ಅದನ್ನು ಬಿಟ್ಟು ಗಂಡನಿಗಿಂತ ದೊಡ್ಡ ಸ್ಥಾನಕ್ಕೆ, ಗಂಡನಿಗಿಂತ ಹೆಚ್ಚಾಗಿ ಕೆಲವೊಮ್ಮೆ ಏನು ಹೇಳ್ತಾರೆ, ಕೆಲವೊಮ್ಮೆ ಮನೇಲಿ ಇರ್ತಾರೆ ಹೆಂಡತಿಯರು, ಯಾರು ಬೇಸರ ಆಗಬೇಕಂತ ನಾನು ಹೇಳೋದಿಲ್ಲ, ನಾವು ಕೆಲವೊಂದು ವಿಷಯಗಳು ನೋಡಿದ್ದುಂಟು, ಅದನ್ನೇ ಮಾತಾಡ್ತಾ ಇದ್ದೀವಿ. ಗಂಡ ಏನಾದ್ರು ಮಾತಾಡಿ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಲ್ಲಿ, ನಾನಿದ್ದೇನಲ್ಲ, ನಾನು ಮಾತಾಡ್ತೇನೆ,
ಹವ್ವಳಿಗೆ ಬಂದ ತಪ್ಪೇ ಅಲ್ಲಿ. ಆದಾಮನನ್ನು ದೇವರು ಯಜಮಾನನಾಗಿ ಇಟ್ಟಾಗ ಹವ್ವಳು ಹಿಂದೆ ಇರಬೇಕಿತ್ತು. ಹವ್ವ ಏನು ಮಾಡ್ತಾಳೆ, ನಮ್ಮ ಅಜ್ಜಿ ಅವರು ಏನು ಮಾಡ್ತಿದ್ರು, ಅವರು ಮುಂದೆ ಹೋಗಿದ್ದೇ ತಪ್ಪಾಗಿದ್ದು. ಅಂದರೆ ನೀವೀಗ ಹೇಳ್ಕೊಂಡು ಬಂದಾಗ ನನಗೆ ಅದು ತುಂಬ ಹಿಡಿಸ್ತು ನೋಡಿ. ಗಂಡ ಆದವನು ಅದನ್ನು ಸಹಿಸೋದಿಲ್ಲ. ಅಂದರೆ ಕೆಲವೊಬ್ಬರು ಗಂಡಂದಿರು ಹೇಳ್ಕೊಳ್ತಾರೆ, ಕೆಲವೊಬ್ಬರು ಮನಸ್ಸೊಳಗಡೆ ಅವರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ಅವ್ರಿಗೆ ಅದನ್ನು ಹೊರಗಡೆ ಹೇಗೆ ತೋರಿಸೋದು ಅಂತ ಹೇಳಿ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ಒಂದು 4-5 ಜನ ಅಥವಾ ಯಾರೇ ಆಗಿರಲಿ, ಈಗ ಒಂದು ಕುಟುಂಬದಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದರೆ ಎಲ್ಲ ಇರ್ತಾರೆ. ಅತ್ತೆ ಮಾವ ಅಂದರೆ ಗಂಡನಿಗೆ ಸಂಬಂಧಪಟ್ಟವರೆಲ್ಲ ಅಲ್ಲೇ ಇರ್ತಾರೆ. ಹಾಗಿದ್ಮೇಲೆ ಗಂಡ ಏನಾದರೂ ಒಂದು ಮಾತು ಅಲ್ಲಿ ಹೇಳಬೇಕಾದ್ರೆ ಅದಲ್ಲಿ ಸರಿಯಾಗಿರ್ಲಿಕ್ಕಿಲ್ಲ. ಹೌದು, ಕೆಲವೊಮ್ಮೆ ಸರಿ ಇರಬೇಕು, ಕೆಲವೊಮ್ಮೆ ಸರಿ ಇರ್ತದೆ, ಕೆಲವೊಮ್ಮೆ ಸರಿ ಇರುವುದಿಲ್ಲ. ಆಗ ಹೆಂಡತಿ ಆದವಳು ಕೂಡಲೇ ಸರಿಯಾದಂಥ ಉತ್ತರ ಅಲ್ಲಿ ಹೇಳಿರ್ತಾಳೆ. ಅಂದ್ರೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಸರಿಯಾದಂಥ ಉತ್ತರ, ಸರಿಯಾದಂಥ ಆಲೋಚನೆ ಅವಳು ಹೇಳಿರ್ತಾಳೆ. ಅದು ಎಲ್ಲರಿಗೆ ಅದು ಏನಾಗಿರ್ತದೆ, ಖುಷಿ ತಂದಿರ್ತದೆ. ಆದರೆ ಅವನ ಕೆಳಗಡೆ ನಾವಿರಬೇಕು. ಅವರೆಲ್ಲರೂ ನಮ್ಮನ್ನು ಹೊಗಳಬೇಕಾದ್ರೆ ನಾವೇನು ಹೇಳಬೇಕು, ಏನಿಲ್ಲ ಅವ್ರು ಹೇಳಿದ್ದು ಸಹ ಸರಿ, ಆದರೆ ಅವ್ರು ಹೇಳಿದಕ್ಕಿಂತ ಸ್ವಲ್ಪ ಇದನ್ನು ಸರಿ ಮಾಡಿ ನಾನು ಹೇಳಿದ್ದೇನೆ. ಆಗ ಹೇಳಬೇಕಾದ್ರೆ ಗಂಡನ ಮರ್ಯಾದೆಯನ್ನು ನಾವೇನು ಮಾಡ್ತೇವೆ, ಕಾಪಾಡ್ಕೊಳ್ತೇವೆ, ಉಳಿಸ್ತೇವೆ. ಅದು ಬಿಟ್ಟು ನಾವು ಅವ್ರು ಮಾತಾಡ್ಬೇಕಾದ್ರೆ ಏನೋ ಒಂಚೂರು ಅವ್ರು ಹೇಳಿದ್ದು ಸರಿ ಆಗಲಿಲ್ಲ, ನಾವು ಹೇಳಿದ ಕೂಡಲೇ ನಾವು ಹೇಳ್ತೇವೆ ನಮ್ಮ ಕಾಲರ್, ನಾವು ಆ್ಯಕ್ಚುಲಿ ಕಾಲರ್ ಹಾಕೋದಿಲ್ಲ, ಅವ್ರು ಕೆಲವರಿಗೆ ಕಾಲರ್ ಮೇಲೆ ಹೋಗ್ತದೆ, ನಾನತ್ವ ಬರ್ತದೆ, ಅಹಂಕಾರ ಬರ್ತದೆ. ನೋಡ್ದ, ನಾನು ಎಷ್ಟು ಒಳ್ಳೆ ಆಲೋಚನೆ, ನಾನಲ್ಲಿ ಆಲೋಚನೆ ಹೇಳ್ದಿದ್ರೆ ಎಲ್ಲ ಏನಾಗ್ತಾ ಇದೆ, ಎಕ್ಕುಟ್ಟು ಹೋಗ್ತಾ ಇದ್ದ, ಅಂದರೆ ಹಾಳಾಗಿ ಅಲ್ವಾ. ಆಗಿದ್ಮೇಲೆ ಇನ್ನೊಂದು ಏನಂತ ಹೇಳಿದರೆ, ಒಂದು 4 ಜನ ಇರಬೇಕಾದ್ರೆ ಗಂಡನನ್ನು ಅಂದರೆ ಹೀಯಾಳಿಸುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ಸ್ಪೆಷಲಿ ನಾನು ಗಮನಿಸಿದಾಗೆ ಹೀಯಾಳಿಸುವಂಥದ್ದು, ಅವರಿಗೆ ನೋವು ಆಗುವಂಥ ಮಾತನ್ನು ಹೇಳುವಂಥದ್ದು, ಅವರ ಆಲೋಚನೆಗಿಂತ ನಾವೊಂದು ಹೆಜ್ಜೆ ಮೇಲೆ ಹೇಳಿ ಅವರ ಮನಸ್ಸನ್ನು ಕುಗ್ಗಿಸುವಂಥದ್ದು, ಅದು ಅವರಿಗೆ ಇಷ್ಟ ಆಗೋದೇ ಇಲ್ಲ. ಓಕೆ, ಅವರು ಏನೋ ಹೇಳಿರ್ತಾರೆ, ಅದು ಅಲ್ಲಿ ಹೊಂದಾಣಿಕೆ ಆಗಿರೋದಿಲ್ಲ. ರೂಮ್ ಒಳಗಡೆ ಹೋಗಿ, ರೀ ನೀವು ಹಾಗೆ ಹೇಳಬಾರ್ದಿತ್ತು, ನೀವು ಹೀಗೆ ಹೇಳಿದಿದ್ರೆ, ನೀವು ಹೀಗೇನೇ ಹೇಳಿ ಅಲ್ಲ, ನೀವು ಹೀಗೆ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು, ಇನ್ನು ಹೀಗೆ ಹೇಳಿ ನೀವು. ಇದು ಒಂದು ನನ್ನ ಸಜೆಷನ್, ಇದು ನಾನು ನಿಮಗೆ ಕೊಡುವಂಥ ಒಂದು ಆಲೋಚನೆ. ನಿಮಗೆ ಇಷ್ಟ ಆದರೆ ನೀವೇನು ಮಾಡಿ, ಇದನ್ನು ಸ್ವೀಕಾರ ಮಾಡಿ. ಆಗ ಗಂಡ ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಹೌದಲ್ವಾ ನನ್ನ ಹೆಂಡತಿ ಹೇಳಿದ್ದು ಸರಿ, ಆಲೋಚನೆ ಮಾಡ್ತಾರೆ ಅವರು, ವಿಚಾರ. ಅಂದರೆ ನಮಗೆ ಅದು ಗೊತ್ತಾಗುವುದಿಲ್ಲ. ನಾವು ನೆನೆಸ್ತೇವೆ ಎಲ್ಲ ನಾನೇ ಹೇಳುವುದು, ನಾನೇ ಮಾಡೋದು, ನಂದೇ ಇಲ್ಲ. ಅದು ನಾವು ತಪ್ಪು ಅಂತ ನಾವು ಕುಟುಂಬದಲ್ಲಿ ತಪ್ಪಲಿಕ್ಕೆ, ಅದು ಎಡವಲಿಕ್ಕೆ ಅದೆಲ್ಲ ಅದು ಒಂದೊಂದು ಕಲ್ಲುಗಳು. ಅಹಂಕಾರ ಒಂದು ಕಲ್ಲು, ಕೊಬ್ಬು ಒಂದು ಕಲ್ಲು ಅಲ್ಲ, ಸತ್ಯ. ಗರ್ವ, ಅದು ನೀವು ಸುಮ್ಮನೆ ಇರಿ, ನಾನು ಹೇಳ್ತಾ ಇದ್ದೀನಲ್ಲ, ನನ್ಗೆ ಗೊತ್ತುಂಟು. ಕೆಲವರು ಇದ್ದಾರೆ. ಹೌದು ಸಿಸ್ಟರ್, ನನ್ನ ಕಣ್ಣಲ್ಲೇ ನಾನು ನೋಡಿರುವಂಥದ್ದು. ನಾನು ಹೀಗೇ ಕೂತ್ಕೊಂಡೆ, ಅಲ್ಲ ನಾನು ಎನ್ಸ್ಕೊಂಡೆ, ದೇವರೇ ಇದು ಇನ್ನೊಂದು ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ ನಮ್ಮನ್ನು ಇಲ್ಲಿಂದ ಎಬ್ಬಿಸ್ಬಿಡಪ್ಪ, ನಮ್ಮನ್ನು ಕಳಿಸ್ಬಿಡು. ಅಂದರೆ ನೀವು ಸುಮ್ಮನೆ ಇರಿ, ನನಗೆ ಗೊತ್ತುಂಟಲ್ಲ, ನಾ ಹೇಳ್ತೇನೆ, ನಾನು ಮಾಡ್ತೇನೆ. ಹಾಗಿದ್ಮೇಲೆ ಗಂಡನ ಮರ್ಯಾದೆ ನಾವೇ ತೆಗೆಯುವುದಲ್ವಾ? ನಿಜವಾಗಲು ಅಲ್ವಾ ಸಿಸ್ಟರ್? ನಾವೇ ತೆಗಿತಾ ಇದ್ದೇವೆ. ಅದು ಕೆಲವೊಂದು ಗಂಡಂದಿರು ಅದನ್ನು ಹೇಳ್ಕೊಳ್ತಾರೆ ಸಿಸ್ಟರ್, ಕೆಲವೊಂದು ಗಂಡಂದಿರು ಅದನ್ನು ಹೇಳ್ಕೊಳ್ಳೋದಿಲ್ಲ. ಅಯ್ಯೋ ನಂದು ಇದೊಂದು ಶೂಲ, ಇದೊಂದು ಕಷ್ಟ, ಇದೊಂದು ವೇದನೆ ಅಲ್ವಾ ಅಂತೇಳಿ ಅವರು ಹೊಳಗಿಂದ ಹೊಳಗಡೆ ಏನು ಮಾಡ್ತಾರೆ ಹೇಳಿ, ಕೊರಗ್ತಾರೆ. ಅದಕ್ಕಿಂತ ನಾನು ಹೇಳೋದೇನೆಂದರೆ, ಬಿಟ್ಟು ಕೊಡಿ. ಹೌದು, ನಾವು ಆಲೋಚನೆ ಹೇಳುವುದು ಸರಿ. ಆ ಆಲೋಚನೆ ಅವರಿಗೆ ಹೇಳಬೇಕಾದ್ರೆ ಹೇಳುವಂಥ ಸ್ಟೈಲಲ್ಲೇ ಹೇಳಬೇಕು. ನೋಡ್ರಿ, ನೀವು ಹೇಳಿದ್ದು ಕರೆಕ್ಟ್, ಅದೇ ಒಂಚೂರು ಇದನ್ನು ಹೀಗೆ ಮಾಡಿದ್ರೆ, ಎಂಥವ್ರೇ ಆಗಲಿ ಸಿಸ್ಟರ್, ಎಷ್ಟು ಕಠಿಣವಾದಂತಹ ಗಂಡ ಆಗಿದ್ರು, ಕಠಿಣ ಹೃದಯ ಇರುವಂಥವರಾಗಿದ್ರು ಸಹ ನಾವು ಅವರಿಗೆ ಒಂಚೂರು
ಮಾಲಿಶ್ ಮಾಡಿ ಅವ್ರಿಗೆ ಪಾಲಿಶ್ ಎಲ್ಲ ಹಾಕಿ ತೋರಿಸಿ. ನಾವು ಪ್ರೀತಿ ತೋರಿಸಿ ನಾವು ಮಾತಾಡುವಂಥ ಮಾತಲ್ಲಿ ಉಂಟು. ಹೌದು. ಈಗ ನಿಮ್ಮ ಮೂಡ್ ಆಫ್ ಇರಬೇಕಾದ್ರೆ ನಾನು ಹೋಗಿ ಅಲ್ಲಿ ರೊಮ್ಯಾಂಟಿಕ್ ಅಲ್ಲಿ ನಾನು ಹೋಗಿ ಏನಾದರೂ ಹೇಳಿದ್ರು ತೆಗೆದು ಬಾರಿಸ್ತಾರೆ ಅಲ್ವಾ? ಅದಕ್ಕಿಂತ ಅವರು ಇರುವಂಥ ಒಂದು ಮನಸ್ಥಿತಿಯನ್ನು ನೋಡಿ ಈ ರೀತಿಯಲ್ಲಿ ಉಂಟು, ಹೀಗೆ ಉಂಟು, ನಾನು ಹೀಗೆ ಹೇಳಿದರೆ ಹೇಗೆ, ಹೌದಾ ಸರಿನಾ, ಇದು ಆಗ್ಬಹುದಾ, ಇದು ಒಪ್ಪಬಹುದಾ ನೋಡಿ, ಇದೇ ಆಗಬೇಕು ಅಂತೇಳಿ ಇಲ್ಲ, ಅವ್ರಿಗೆ ಬಿಡಿ. ಅದೇ ಹೌದು. ತೀರ್ಮಾನ ತಗೊಳ್ಳೋದನ್ನು ಅವ್ರಿಗೆ ಬಿಡಬೇಕು. ಆಗ ಅವ್ರಿಗೆ ಏನಾಗ್ತದೆ ಗೊತ್ತಾ, ಓ ಹೌದಲ್ವಾ, ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾಳೆ, ಹೌದು, ತುಂಬ ವಿಷಯ ಕಲೀಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತದೆ, ಅನುಕೂಲ ಆಗ್ತದೆ, ತುಂಬ ವಿಷಯ ಕಲಿತಾರೆ ಅವರಾಗ. ಆಗ ನಮಗೂ ಸಂತೋಷ, ಅವ್ರಿಗೂ ಸಂತೋಷ. ಅವ್ರು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೇವೆ, ನಾವು ಸಂತೋಷವಾಗಿದ್ರೆ ಕುಟುಂಬ ಏನಾಗಿರ್ತದೆ, ಸಂತೋಷವಾಗಿರ್ತದೆ. ನಮ್ಮ ಕುಟುಂಬ, ನಮ್ಮ ವಾತಾವರಣ, ನಮ್ಮ ಸುತ್ತಮುತ್ತಲಿರುವಂಥ ಪ್ರತಿಯೊಂದು ಪರಿಸ್ಥಿತಿ ಏನಾಗಿರ್ತದೆ, ಸಂತೋಷವಾಗಿರ್ತದೆ. ಸಂತೋಷ ಕೊಡಲಿಕ್ಕೆ ಕಾರಣ ನಾವೇ ತಾನೆ. ಅದನ್ನು ಬಿಟ್ಬಿಟ್ಟು ನಾವು ಅಂದರೆ ನೀವೀಗ ಹೇಳಿದ್ರಿ ಏನಂತ ಹೇಳಿ, ಏನು ಹೇಳಿದ್ರಿ ಸಿಸ್ಟರ್ ನೀವೀಗ, ಮಾತಿನ ಮೇಲೆ ನಮ್ಮ ಕೆಲವೊಮ್ಮೆ ಹೆಂಡತಿಯರ ಆಲೋಚನೆ ಗಂಡನ ಆಲೋಚನೆಗಿಂತ ಒಂದು ಸ್ಟೆಪ್ ಮೇಲೆ ಇರ್ಬೋದು. ಆದರೆ ನಾವು ಗಂಡನೊಂದಿಗೆ ಅದನ್ನು ಹೋಲಿಸಿಕೊಂಡು ನಾನು ನೋಡಿ ನಾನು ಹೇಗಿದ್ದೇನೆ ಗೊತ್ತಾ, ನಾನು ಯಾರು ಗೊತ್ತಾ ಅಂತ ಜಾಕ್ ಮಾಡಲಿ ತಮಾಷೆ ಮಾಡಲಿ ಅದು ಬೇರೆ, ಸೀರಿಯಸ್ ಆಗಿ ಕೆಲವರು ತಗೊಳ್ತಾರೆ. ನಿಮಗೆ ಏನಕ್ಕೆ ನಿಮ್ಮಿಂದ ಏನು ಉಪಯೋಗ, ಈ ಥರ ಎಲ್ಲ ಮಾತಾಡ್ತಾರಲ್ಲ, ಅದು ತುಂಬ ತಪ್ಪಾದ ವಿಷಯ. ನೀವು ಕೆಲವರು ಹೇಳ್ತಾರೆ, ಕೆಲವು ಹೆಂಡತಿಯರು ಹೇಳಿದ್ರೆ ನಾವು ಕೇಳಿ, ನೀವಿದ್ದೂ ಏನು ಉಪಯೋಗ, ನೀವಿದ್ದೂ ಏನು ಉಪಯೋಗ ಹಾಗೆ ಕೇಳೋರಿದ್ದಾರೆ. ಅವರು ಇದ್ದರೂ ಅವ್ರ ಉಪಯೋಗವೇ. ಹೆಂಡತಿ ಅದರೊಳಗೆ ಗಂಡ ಉಪಯೋಗವೇ ಉಪಯೋಗ, ಅದಕ್ಕೆ ಯಾವ ಸಂದೇಹ ಇಲ್ಲ. ಆದರೆ ಅಂಥ ಮಾತುಗಳನ್ನು ನಾವು ಬರಬಾರ್ದು ಬಾಯಿಂದ. ನಾನು ಎಷ್ಟಿದ್ರು ನನ್ನ ಗಂಡನಿಗಿಂತ ಒಂದು ಸ್ಟೆಪ್ ಕೆಳಗೇನೆ. ದೇವರು ಇಟ್ಟಿದ್ದೇ ಹಾಗೆ. ದೇವರು ನಮ್ಮನ್ನು ತಲೆಯಾಗಿ ಇಡಲಿಲ್ಲ, ಹೆಂಡತಿಯರನ್ನು, ಗಂಡನನ್ನೇ ದೇವರು ತಲೆಯಾಗಿ ಇಟ್ಟಿದ್ದು. ಆ ತಲೆ ಆಡಿಸುವಾಗ ಶರೀರ ಏನಾಗಬೇಕು, ತಲೆಗೆ ವಿಚಾರ ಬರುತ್ತೆ, ಈಚೆ ಹೋಗ್ಬೇಕು ಆಚೆ ಹೋಗಬೇಕು, ಶರೀರ ಹೋಗ್ತದೆ. ಹಾಗೆ ಅದೇ ಪ್ರಕಾರ ತಲೆ ಯಾವಾಗಲೂ ಗಂಡನೇ ಇರಬೇಕು. ಅವರನ್ನು ಹೀಯಾಳಿಸೋದಾಗಲಿ, ಮತ್ತೊಬ್ಬರ ಮುಂದೆ ಕುಗ್ಗಿಸುವಂಥದ್ದಾಗಲಿ ನೋಡಿ. ಹಾಗೆ ಮಾಡುವಾಗ ಗಂಡನ ಮರ್ಯಾದೆ ಹೋಗೋದಕ್ಕಿಂತ 4 ಜನ ನೋಡ್ತಾರಲ್ಲ, ಅವ್ರು ಹೇಳ್ತಾರೆ, ಬಾಬಾ ಈ ಸಿಸ್ಟ್ರ್ ಹೇಗಿದ್ದಾರೆ ನೋಡಿ, ಭಾರಿ ಹುಷಾರಿದ್ದಾರೆ ಸಿಸ್ಟ್ರ್, ಯಾರ್ದು ಮರ್ಯಾದೆ ಹೋಗ್ತದೆ ಅಲ್ವಾ? ನಾವು ನಮ್ಮನ್ನೇ ಕಾಪಾಡ್ಕೊಳ್ಬೇಕು, ನಮ್ಮ ಗಂಡನನ್ನು ಕಾಪಾಡ್ಕೊಳ್ಬೇಕು, ಮನೆಯವರನ್ನು ಕಾಪಾಡ್ಕೊಳ್ಬೇಕು. ಇದು ನೀವು ಮೊದಲು ಹೇಳಿದಂಗೆ ಒನ್ ಮ್ಯಾನ್ ಶೋ ಅಲ್ಲ ಇದು, ಇಬ್ಬರು ಒಟ್ಟಿಗೆ ಒಂದು ಟೀಮ್ ವರ್ಕ್, ಪರಸ್ಪರ ಒಬ್ಬರಿಗೆ ಒಬ್ಬರು ಬಿಟ್ಟು ಕೊಡಬಾರ್ದು. ಇನ್ನೊಬ್ಬರ ಮುಂದೆ ಗಂಡನನ್ನು ತಗ್ಗಿಸಿ ಮಾಡಬಾರ್ದು, ಹೆಂಡತಿ ಅಂತ ಮಾಡಬಾರ್ದು. ಇಬ್ಬರೂ ಒಟ್ಟಿಗೆ ಒಂದೇ ಮನಸ್ಸಿನಿಂದ ಐಕ್ಯತೆಯಿಂದ ನಾವು ಕುಟುಂಬ ಕಟ್ಟಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದೇನೆಂದರೆ, ಈಗಿನ ಒಂದು ತಲೆಮಾರು ನೋಡೋದಾದರೆ ಎಲ್ಲ ಏನು ಸಮ ಏಜಿನವರು, ಹೆಚ್ಚು ಕಡಿಮೆ ಅಂತ ಒಂದು ನಮ್ಮ ಹೌದಷ್ಟೇ. ನಮ್ಮ ಹಳೆ ಕಾಲದಲ್ಲೆಲ್ಲ, ನಮಗಿಂತಲೂ ಹಳೆ ಕಾಲದವರೆಲ್ಲ ಎಷ್ಟು 15 ವರ್ಷ 20 ವರ್ಷ ಡಿಫ್ರೆನ್ಸ್. ಗಂಡ ಅವರ ಮಧ್ಯದಲ್ಲಿ ಎಷ್ಟು ಪ್ರೀತಿ ಭಯಭಕ್ತಿ ನೋಡಬೇಕು ಅವ್ರದ್ದು. ಗಂಡ ಅಂದರೆ ಕೆಲವರು ಹೇಳ್ತಾರೆ ಗಂಡ ದೇವರಿಗೆ ಸಮಾನ, ಹೌದೌದು, ದೇವರಿಗೆ ಸಮಾನ ಅಲ್ಲ, ದೇವರು ಇಟ್ಟಿದ್ದು ಕುಟುಂಬಕ್ಕೆ ಯಜಮಾನ ಆಗಿ. ಅಂದರೆ ಅವರ ಒಳಗಡೆ ಅವರು ದೇವರಾಗಿ, ಅಂದ್ರೆ ಅವರಾಗಿ ಪೂಜಿಸ್ತಾ ಇದ್ರು. ಅಯ್ಯೋ ನನ್ನ ಗಂಡನೇ ನನಗೆ ಸರ್ವಸ್ವ ಅಲ್ವಾ, ಆಗ ನನ್ನ ಗಂಡ ಇಲ್ಲದೆ ನಾನು ಪರಿಪೂರ್ಣ ಅಲ್ಲ, ಆಗಿದ್ಮೇಲೆ ನಾನು ನನ್ನ ಗಂಡನನ್ನು ಕಾಪಾಡ್ಕೊಳ್ಬೇಕು, ಪೂಜಿಸ್ಬೇಕು. ಅಂದ್ರೆ ಅವರ ಭಾವನೆ ನಾನು ಹೇಳ್ತಾ ಇದ್ದೀನಿ. ಅದು ದೇವರನ್ನು ಬಿಟ್ಟು ಬೇರೆ ಯಾರನ್ನ ಸಹ ನಾವು ಪೂಜಿಸಬಾರ್ದು. ಅಂದ್ರೆ ಅವರಿಗೆ ಗೊತ್ತಿಲ್ಲ, ಅಂದ್ರೆ ಅಷ್ಟು ಅವರು ವಿಧೇಯರಾಗಿದ್ರು. ದೇವರ ವಾಕ್ಯದಲ್ಲಿ ಉಂಟು, ಭಕ್ತರಾದ ಸ್ತ್ರೀಯರು ಹೀಗೆ ಮಾಡಿದರಲ್ಲ, ಎಷ್ಟು ತಮ್ಮನ್ನು ತಗ್ಗಿಸ್ಕೊಂಡ್ರು. ಎಷ್ಟೋ ಈಗಿನ ಒಂದು, ಅದೇ ನಾನು ಹೇಳಲಿಕ್ಕೆ ಬಂದೆ, ಈಗಿನ ಒಂದು ಪರಿಸ್ಥಿತಿ ಹಾಗಿಲ್ಲ. ಎಲ್ಲ ಕ್ಲಾಸ್ಮೇಟ್ಸು, ರೂಮ್ಮೇಟ್ಸು, ಇಲ್ಲ ಪರಿಚಯದವರು, ರಿಲೇಷನ್ಸ್, ಒಬ್ರಿಗೊಬ್ರು ಎಲ್ಲ ಒಳ್ಳೆ ಪರಿಚಯ ಇರುತ್ತೆ. ನಾವು ನಮ್ಮ ಕಾಲಕ್ಕಿಂತ ಹಿಂದೆ ಹೋದ ನಮ್ಮ ತಂದೆ ತಾಯಿಂದ್ರ ಕಾಲಕ್ಕೆ ಬಂದರೆ ಮದುವೆ ದಿನವೇ ಅವ್ರ ಗಂಡ ಹೆಂಡತಿ ಆ ಕಡೆ ಈ ಕಡೆ ನೋಡು, ಹುಡುಗ ಹುಡುಗಿ ನೋಡೋದು ಅವಾಗಲೇ ಫಸ್ಟ್. ನಮ್ಮ ಕಾಲದಲ್ಲಿ ಮತ್ತೆ ಕೂಡ ಸ್ವಲ್ಪ ಏನಾಯಿತು, ನಾವು ನೋಡಿದ್ದೇವೆ, ಮಾತಾಡಿಸಿದ್ದೇವೆ, ಆಮೇಲೆ ಇಷ್ಟ ಆಯಿತು ಹಾಗೆ ಮದುವೆ. ಈಗ ಹಾಗಲ್ಲ, ಜೊತೆಗೆ ಇರೋರನ್ನೇ
ಮದುವೆ ಆಗುವಂಥ ಒಂದು ಪರಿಸ್ಥಿತಿ ಈಗಿನ ಕಾಲದ. ಆಗ ಏನಾಗ್ತದೆ, ಕೆಲವರಿಗೆ ಇವರು ಗಂಡ ಇವರು ಯಾವಾಗಲೂ ನಾನು ನೋಡೋದೇ ಅಲ್ಲ, ಇವರು ಯಾವಾಗಲೂ ನನ್ನ ಜೊತೆಗೆ ಇದ್ದಿದ್ದ, ಹಾಗೆ ಕೀಳಾದಂಥ ಒಂದು ಮನೋಭಾವ ಈಗಿನ ಒಂದು ಇದರಲ್ಲಿ. ಆದರೆ ಹಾಗೆ ಇರಲೇಬಾರದು. ನಾವೇನಾಗಿರಬೇಕು, ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು. ಒಂದೇ ಏಜಿನವರಾಗಲಿ ಅಥವಾ 6 ತಿಂಗಳು ಕಡಿಮೆ ಇರಲಿ, 1 ವರ್ಷ ಕಡಿಮೆ ಇರಲಿ, ಗಂಡವೇ ಯಾವಾಗಲೂ. ದೇವರು ಹಾಗೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಅವರನ್ನು ನಾವು ಯಾವಾಗಲೂ ಏನು ಮಾಡಬೇಕು, ಒಂದು ಎನ್ಕರೇಜ್ ಮಾಡಬೇಕು. ಅವರನ್ನು ದೇವರಿಟ್ಟಂಥ ಸ್ಥಾನ ನಾವು ಯಾವಾಗಲೂ ಮರಿಬಾರದು. ಹಾಗೆ ಈಗ ನೋಡಿ, ನಾವು ನೋಡ್ತೇವೆ ಭಕ್ತನಾದಂಥ ಮನುಷ್ಯ ಯಾರು, ನಂಬಿಕೆ ಮೂಲ ಪಿತ ಮಹಾಂತ, ನಂಬಿಕೆಗೆ ಮೂಲ ಕಾರಣ ಅಥವಾ ತಂದೆ ಯಾರು, ಅಬ್ರಹಾಮ. ಅಬ್ರಹಾಮನ ಮನೆಗೆ ಅತಿಥಿಗಳು ಬರ್ತಿದ್ದಾರೆ. ಯಾರು, 3 ಜನ ಮಮ್ರೆ ತೋಪಲ್ಲಿ ಒಂದು ತೋಟದಲ್ಲಿ ಇರುವಾಗ ದೇವದೂತರು 3 ಜನ ದೇವದೂತರು ಅಂತ ಗೊತ್ತಿಲ್ಲದೆ ಸತ್ಕರಿಸಿದ್ರು ಅಂತ ನಾವು. ಹಾಗೆ ಬರುವಾಗ ಸಾರ ಎಲ್ಲಿದ್ಲು? ಗೂಡಾರದ ಒಳಗಡೆ ಇದ್ಲು. ಪ್ರತ್ಯಕ್ಷಳಾಗಲಿಲ್ಲ ಅವಳು ಹೊರಗಡೆಗೆ. ನಿನ್ನ ಹೆಂಡತಿಯಾದ ಸಾರಳು ಎಲ್ಲಿ ಕೇಳ್ತಿದ್ದಾಳೆ. ಆಗ ಅವಳು ಒಳಗಿದ್ದಾಳೆ ಅಂತ. ಅದು ಮತ್ತೆ ಮುಂದಿನ ವರ್ಷ ಇದೇ ಸಮಯದಲ್ಲಿ ನಿನಗೆ ಒಂದು ಮಗು ದೇವರು ಕೊಡ್ತಾರೆ. ಆವಾಗ ಅವಳಿಗೆ ನಗು ಬಂತು. ಅವಳು ಒಳಗಡೆ ಇದ್ಕೊಂಡು ಹಾಕಿದ್ದನ್ನು ದೇವರು ನೋಡಿದ್ರು ಅಂತ ನಾವು ನೋಡ್ತೇವೆ. ನೋಡಿ, ಈ ಸತ್ಯವೇ ದೇವಭಕ್ತರಾದಂಥ ಒಂದು ಸ್ತ್ರೀ ಆಗಲಿ ಪುರುಷ, ಅವರಿಗೆ ಮಾದರಿ ನಮ್ಮ ಸತ್ಯವೇದದ ಮೂಲ ಪಿತೃಗಳೇ ಆಗಿರಬೇಕು. ಅವರೇ ಇರಬೇಕು. ಅವರನ್ನು ಮಾಡೆಲ್ ಇಟ್ಕೊಳ್ಬೇಕು. ನೋಡಿ, ಗಂಡ ಸಾರಳು ಕೂಡ ಮುಂದೆ ಬಂದು ಪ್ರತ್ಯಕ್ಷವಾಗಿ ಅವಳು ಹಾಗೆ ಎಲ್ಲ ತನ್ನನ್ನು ತೋರಿಸ್ಕೊಂಡು ಇದೆಲ್ಲ ಮಾಡಲಿಲ್ಲ. ಅವಳು ಎಲ್ಲಿರಬೇಕಿತ್ತು ಅಲ್ಲೇ ಇದ್ದಿದ್ದಾಳೆ ಅಲ್ವಾ? ಹಾಗೆ ತಗ್ಗಿಸಿಕೊಳ್ಳುವ ಒಂದು ಮನೋಭಾವ ಹೆಂಡತಿಯರಲ್ಲಿ ಇರಲೇಬೇಕು. ಈಗ ನಿನ್ನ ಹೆಂಡತಿಯಾದ ಸಾರಳು ಎಲ್ಲಿಗೆ? ಅವಳು ಹೇಳಿಲ್ಲ ನಾನು ಇಲ್ಲಿದ್ದೇನೆ ಅಂತ. ಆದರೆ ನೋಡಿ, ಅದೆಲ್ಲ ಎಷ್ಟು ನಾವು ಡೀಪಾಗಿ ಹೋದರೆ ಎಷ್ಟು ಕಲೀಲಿಕ್ಕೆ ಉಂಟು ಅವ್ರ ಹತ್ರ ಎಲ್ಲ. ನೋಡಿ, ಆಗಿನ ಕಾಲದ ಒಂದು ವಾತಾವರಣವಾಗಿರ್ಬೋದು, ಒಂದು ವಿಚಾರಗಳಾಗಿರ್ಬೋದು, ಆಚಾರಗಳಾಗಿರ್ಬೋದು, ತುಂಬ ಒಂದು ಇಂಟ್ರೆಸ್ಟ್, ಅದು ನಮಗೆ ಅದು ಮಾದರಿ ಆಗಿರಬೇಕು. ಆದರೆ ಈಗಿನ ಕಾಲದಲ್ಲಿ ಅದೇನಾಗಿದೆ ಗೊತ್ತಾ, ಹೋಗಿ 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 ಅಳವಡಿಸ್ತಾ ಇಲ್ಲ. ಅಂದರೆ ಅದನ್ನು ಅಳವಡಿಸ್ಕೊಳ್ಳದೆ ನಮಗೆ ಬೇಕಾಗಿದೆಯೇನು ಅದನ್ನು ಅಲ್ಲಿಂದ ಇಲ್ಲಿಂದ ಒಂದೊಂದೊಂದು ತೆಗೆದು ಬೇಕಾದದನ್ನು ಮಾತ್ರ ಅದನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೇವೆ. ಅದಕ್ಕಿಂತ ಸತ್ಯವಾದದ್ದು ನೋಡಿ, ಸ್ತ್ರೀಯಾದವಳು ಇರುವಂಥ ಸ್ಥಾನದಲ್ಲಿ ನೋಡಿ, ನಾವು ಎಷ್ಟೇ ಓದಿರ್ಬೋದು, ಹೌದು, ನಾವೆಷ್ಟೇ ದೊಡ್ಡ ಜಾಬಲ್ಲಿ ಇರ್ಬೋದು, ಎಷ್ಟೇ ದೊಡ್ಡ ಎತ್ತರದಲ್ಲಿ ದೇವ್ರು ನಮ್ಮನ್ನು ಇರಿಸಿದ್ರು ಸಹ ಮನೆಗೆ ಬಂದ ಮೇಲೆ ಗಂಡನೇ ಅಲ್ಲ. ಈಗ ನೀನು ಕೋರ್ಟಿಗೆ ಹೋದಾಗ ನೀವು ಜಡ್ಜ್ ಆಗಿರ್ಬೋದು, ಮನೆಗೆ ಬಂದಮೇಲೆ ಇದು ಜಿಲ್ಲೆಯ ಒಂದು ಅಧಿಕಾರಿ, ತಹಸೀಲ್ದಾರ್ ಆಗಿರ್ಬೋದು, ಏನೇ ಅಂದರೆ ನಾನು ಇದು ಮಾಡೋದಲ್ಲ, ನೋಯಿಸುವಂಥದ್ದಲ್ಲ, ನಾನು ಸತ್ಯವನ್ನು ನಾನು ಹೇಳುವಂಥದ್ದು. ಎಷ್ಟೇ ಉನ್ನತವಾದಂಥ ಅಧಿಕಾರದಲ್ಲಿ ಇದ್ರೂ ಸಹ ಮನೆಗೆ ಬಂದ ಮೇಲೆ ತಗ್ಗಿಸುವಿಕೆ ನಮಗೆ ಬರಲೇಬೇಕು. ಹೆಂಡತಿಯನ್ನು ಈಗ ನೋಡಿ, ಊರಿನವರು, ಜಿಲ್ಲೆಯವರು, ಗ್ರಾಮದವರು, ಅಧಿಕಾರಿ, ನಾವು ಅಧಿಕಾರದಲ್ಲಿರ್ಬೇಕಾದ್ರೆ ಎಲ್ಲರೂ ಮಾತು ಕೇಳ್ತಾರೆ. ಹೌದು, ಕೇಳ್ತಾರೆ. ಈಗ ಕೋರ್ಟಲ್ಲಿ ನ್ಯಾಯಾಧೀಶರು ಹೇಳುವಂಥದ್ದೇ ಲಾಸ್ಟ್. ಹೌದು, ಅದಕ್ಕಿಂತ ಮೇಲೆ ಯಾರಿಲ್ಲ ಅಲ್ವಾ? ಆಗಿದ್ಮೇಲೆ ಅಲ್ಲಿ ಎಲ್ಲರೂ ಕೇಳ್ತಾರೆ, ಹೌದು ಹೌದು ಆಯಿತು ಮುಗೀತು. ಅದೇ ಆ ನ್ಯಾಯಾಧೀಶರು ಮನೆಗೆ ಬಂದಾಗ ಹೆಂಡತಿಯಾಗೇ ಬರಬೇಕು, ಅದು ನ್ಯಾಯಾಧೀಶರಾಗಿ ಬರಬಾರ್ದು. ಅಂದರೆ ಅದು ನ್ಯಾಯಾಧೀಶರಾಗಿ ಒಳಗಡೆ ಬಂದರೆ ನನ್ನ ಮಾತೇ ಅಲ್ಲಿ ಕೇಳಬೇಕು, ನಾನು ಮಾಡಿದ್ದೇ ಆಗಬೇಕು. ಅದು ನಮ್ಮಲ್ಲಿ ಬರಬಾರ್ದು. ಆಗ ಮಾತ್ರ ಒಂದು ಕುಟುಂಬ ಸಂತೋಷವಾಗಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ. ನೋಡಿ, ಹೊಂದಾಣಿಕೆ ಮತ್ತು ಸಮಯ ನಾವು ಹೆಚ್ಚು ಕಳೆಯೋದ್ರಿಂದ ನಮ್ಮಲ್ಲಿ ಫ್ರೆಂಡ್ಶಿಪ್ ಜಾಸ್ತಿ ಆಗ್ತದೆ. ನಿಜವಾಗ್ಲೂ ನಾವು ಕ್ಲೋಸ್ ಫ್ರೆಂಡ್ ಆಗ್ತೇವೆ. ಏನಾದರೂ ಸಹ ನನ್ನ ಮುಖ ಒಂಚೂರು ಚೇಂಜ್ ಆದರೆ ಗೊತ್ತಾಗ್ಬಿಡ್ತದೆ. ನೀನು 24 ಗಂಟೆ ಮೊಬೈಲನ್ನೇ ಇಟ್ಕೊಂಡಿದ್ರೆ ನಿನ್ನ ಗಂಡಿನ ಮುಖ ಯಾವಾಗ ನೋಡ್ತೀಯ? ಗಂಡಂದಿರು ಮೊಬೈಲನ್ನೇ ನೋಡ್ಕೊಳ್ತಾ ಇದ್ರೆ ಹೆಂಡತಿ ಮುಖ ಯಾವಾಗ ನೋಡ್ತಾರೆ?
ಕೆಲವು ಈಗ ರೀಸೆಂಟ್ಲಿ ನಮಗೆ ಪ್ರೇಯರ್ ರಿಕ್ವೆಸ್ಟ್ಗಳು ಬರಬೇಕಾದ್ರೆ ನನಗೆ ನಗು ಅಂದರೆ ಇಲ್ಲಿ ಝೂಮ್ ಮೀಟಿಂಗ್ ಆಗ್ತದೆ. ಝೂಮ್ ಮೀಟಿಂಗ್ ಆದಮೇಲೆ ಪಾಸ್ಟರ್ ಬರಬೇಕು, ನಾವು ಫ್ಯಾಮಿಲಿ ಪ್ರೇಯರ್ ಎಲ್ಲ ಆಗಿ ಆಗಬೇಕು, ಸುಮಾರು ಹೊತ್ತಾಗ್ತದೆ. 11 ಆದಮೇಲೆ ಪಾಸ್ಟ್ರಿಗೆ ಕೆಲವೊಂದು ಫೋನ್ಗಳು ಬರ್ತದೆ. ಡೆಲಿವರೆನ್ಸ್ ಪ್ರೇಯರ್ ನಡೀತದೆ. ಡೆಲಿವರೆನ್ಸ್ ಪ್ರೇಯರಲ್ಲಿ ಸಿಸ್ಟರ್ ಸುಮಾರು ವಿಷಯಗಳು ನಾನು ತಿಳ್ಕೊಂಡೆ. ಪಾಸ್ಟರ್ ಯಾವಾಗಲೂ ಇವ್ನು ಫೋನಲ್ಲೇ ಇರ್ತಾಳೆ ಪಾಸ್ಟರ್, ನಾನು ಬಂದದ್ದು ಗೊತ್ತಾಗೋದಿಲ್ಲ, ನಾನು ಓದೋದು ಗೊತ್ತಾಗೋದಿಲ್ಲ. ಆಗ ಅವರು ಹೇಳ್ತಾರೆ, ನೀವ್ಯಾವಾಗ ಬಂದ್ರಿ ಅಂದರೆ ಕೆಲವು ದಿನದಿಂದ ಆಗುವಂಥ ಒಂದು ಇದು ನನಗೆ ಅದು ನಂಬಿ ಅದನ್ನು ಸ್ವೀಕಾರ ಮಾಡಬೇಕಾ ಇಲ್ಲ ಅದನ್ನು ಬಿಡಬೇಕಾ ನನಗೆ ಗೊತ್ತಾಗೋದಿಲ್ಲ. ಒಂದೇ ಫ್ಯಾಮಿಲಿ, ಒಂದೇ ಮನೆ, ಒಂದೇ ಕಡೆಯಲ್ಲಿ ಇದ್ದುಕೊಂಡು ಇವಳು ನಾನು ಬಂದಿದ್ದೇ ಗೊತ್ತಾಗಲ್ಲ ಪಾಸ್ಟರ್ ಇವಳಿಗೆ ಅಂಥೇಳಿ ಅವರು ದೂರ ಹೇಳ್ತಾರೆ. ಇವ್ರು ಹೇಳ್ತಾರೆ, ನೀವು ಬಂದಮೇಲೆ ನೀವು ತಟ್ಟಬೇಕಲ್ಲ, ನೀವ್ಯಾಕೆ ತಟ್ಟದೆ, ಡೋರ್ ನಾಕ್ ಮಾಡಬೇಕಿತ್ತಲ್ಲ, ನಾಕ್ ಮಾಡದೆ ಹೇಗೆ ನೀವು ಒಳಗಡೆ ಬಂದ್ರಿ ಅಂತ ಅವ್ರು ಹೇಳ್ತಾರೆ. ನೀನು ಬಾಗಿಲು ಓಪನ್ ಮಾಡಿ ಇಟ್ಟಿರ್ಬೇಕಾದ್ರೆ ನಾವು ಒಳಗಡೆ ಬಂದಿದ್ದು ಅಂದರೆ ಅವ್ರು ಹೇಳೋದು ಸತ್ಯ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತಲೇ ನಿನಗೆ ಗೊತ್ತಿಲ್ಲ, ನೀನು ಮೊಬೈಲಲ್ಲೇ ಇರ್ತೀಯ. ಅಂದರೆ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೆಚ್ಚಾದಂಥ ಒಂದು ಸಮಯವನ್ನು ನಾವು ಯಾವುದಕ್ಕೆ ಕೊಡ್ತೇವೆ ಅದರದ್ದು ಮಾತ್ರ ನಮಗೆ ಒಳಗಡೆ ಹೋಗ್ತದೆ. ಹೌದು ಅಲ್ವಾ? ಹೆಚ್ಚಾದಂಥ ಸಮಯ ನಾನು ಕುಟುಂಬಕ್ಕೋ ನನ್ನ ಮನೆಗೋ ನನ್ನ ಗಂಡನಿಗೆ ಕೊಟ್ಟರೆ ಗಂಡನ ಕೆಲವೊಂದು ವಿಷಯಗಳು ನಮಗೆ ಗೊತ್ತಾಗ್ತದೆ, ಹೆಂಡತಿಯ ವಿಷಯಗಳು ಗೊತ್ತಾಗ್ತದೆ. ಸ್ವಲ್ಪ ಸಮಯ ಅದಕ್ಕೆ ಅಂತ ಹೇಳಿ ಸ್ವಲ್ಪ ಸಮಯ ಇಟ್ಟು ನಾವು ಮಾತಾಡಿಕೊಂಡು ಹೋದರೆ ಅದು ಬಹಳ ಪ್ರಯೋಜನ ಆಗ್ತದೆ. ಅದಕ್ಕೋಸ್ಕರವಾಗಿ ನಾನು ಹೇಳುವುದೇನೆಂದರೆ, ಸಿಸ್ಟರ್ ಆಗಲೇ ಹೇಳಿದ ಪ್ರಕಾರವಾಗಿ ನಮ್ಮ ಆಲೋಚನೆ ಗಂಡನ ಆಲೋಚನೆಗಿಂತ ಒಂದು ಹೆಜ್ಜೆ ಮುಂದೆ ಇದ್ದರೂ ಸಹ, ಒಂದು ಪಟ್ಟು ಮೇಲಿದ್ದರೂ ಸಹ ಕೊನೆಯ ತೀರ್ಮಾನ ಗಂಡನೇ ತಗೊಳ್ಬೇಕು. ಅದು ದೇವರ ಒಂದು ನಿಯಮ, ಸತ್ಯವೇದದಲ್ಲಿರುವಂಥ ಒಂದು ನಿಯಮ ಅದೇ. ಅದನ್ನು ಬಿಟ್ಟು ಎಲ್ಲ ನಾನೇ ಆಲೋಚನೆ ಕೊಟ್ಟಿದ್ದು, ಆಲೋಚನೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಗಂಡನಿಗೆ ನಾವು ಹೇಳಿಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದೇ ನಾನೇ ಕೊಟ್ಟೆ ಅಂತ ವಾದ ಮಾಡೋದು ತಪ್ಪು. ನಾನೇ ಕೊಟ್ಟೆ, ನಾನೇ ಮಾಡಿದ್ದು, ನಂದೇ, ನನ್ನ ಆಲೋಚನೆಯಿಂದನೇ ನೀವು ಹೀಗೆಲ್ಲ, ಅದು ತಪ್ಪು. ಅದಕ್ಕಿಂತ ಎಲ್ಲ ಒಟ್ಟಿಗೆ ಸೇರಿ ನಾವು ಡಿಸ್ಕಷನ್ ಮಾಡಿ, ಕುಟುಂಬದಲ್ಲಿ ಗಂಡ ಹೆಂಡತಿ ಡಿಸ್ಕಷನ್ ಮಾಡಿ ನಾವು ಮುಂದಕ್ಕೆ ಹೋಗುವುದಾದರೆ ಸಂತೋಷವಾದಂಥ ಕುಟುಂಬವನ್ನು ಸುಖಕರವಾಗಿ ನಾವು ನಡೆಸ್ಬೋದು. ನಾವು ಏನು ಮಾತಾಡದೆ, ಒಂದು ಹೊಂದಾಣಿಕೆ ಇಲ್ಲದೆ ನಾವು ಕುಟುಂಬ ನಡೆಸ್ತೇವೆ ಅಂತ ಹೇಳಿದರೆ ಗೊಂದಲಗಳು, ಗಲಿಬಿಲಿಗಳು, ನೋವುಗಳು, ವೇದನೆಗಳು ಖಂಡಿತವಾಗಿಯೂ. ಪ್ರಿಯರೇ, ನಿಜವಾಗಿ ಈ ಒಂದು ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ಕಲಿತುಕೊಳ್ಳುವ ಹಾಗೆ ಕರ್ತನ ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಈ ಒಂದು ಸಂಚಿಕೆಯ ನಿಮಿತ್ತವಾಗಿ ನಿಮಗೆ ಸಹ ಆಶೀರ್ವಾದವಾಗಿದೆ ಅಂತೇಳಿ ನಾನು ನಂಬುತ್ತೇನೆ. ನಮ್ಮ ಜೊತೆಯಲ್ಲಿ ಇಲ್ಲಿಯವರೆಗೂ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಅವರು ಬದಿಗಿಟ್ಟು ನಮ್ಮ ಜೊತೆಯಲ್ಲಿ ಬಂದು ಕೂತ್ಕೊಂಡು ಕೆಲವೊಂದು ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಂತಹ ಬೀನಾ ಅಬ್ರಾಮ್ ಅವರಿಗೂ ಮಾತ್ರವಲ್ಲ, ಇಲ್ಲಿಯವರೆಗೂ ನಮ್ಮ ಸಂಚಿಕೆಯನ್ನು ವೀಕ್ಷಿಸಿದಂಥ ಪ್ರತಿಯೊಬ್ಬರಿಗೂ ಈ ಆಸರೆ ಟಿವಿಯ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಾನು ಬರಲಿಕ್ಕಿದ್ದೇನೆ. ಅಲ್ಲಿಯವರೆಗೂ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.